ಎಷ್ಟು ಧೈರ್ಯ ಇದ್ರೆ ನಮ್ ಚಿಕ್ಕಪ್ಪ ನೋಡಿದ್ಯಾ? ಏನೋ ಹೊಡಿತೀಯನೋ? ಸಾಯಿಸ್ಬಿಡ್ತೀನಿ ಮಗನೇ. ನಾನು ನಿಂತರ ಕಿರ್ಚಾಡೋದಿಲ್ಲ, ನನ್ ಕತ್ತಿನೇ ಮಾತಾಡುತ್ತೆ. ನೋಡು, ಇನ್ನೊಂದ್ಸಲ ನಿನ್ನ ಆರ್ಬರಲ್ಲಿ ನೋಡ್ದೆ ಪೀಸ್ ಪೀಸ್ ಮಾಡಿ ಸಮುದ್ರಕ್ಕೆ ಎಸ್ಬಿಡ್ತೀನಿ ನಾನು ಮಗನೇ. ಬಂದ್ರ ಏನೋ ನೋಡ್ತಿದ್ದೀರಾ? ಬಂದ ನೋಡ್ರ ನಿಮ್ ಯಮ. ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ಬರ್ರೋ ಹೋಗೋಣ, ಅಣ್ಣ ಒಬ್ಬರೇ ಇದ್ದಾರೆ. ನೋಡಪ್ಪ, ನೀನು ನಮ್ಮೆಲ್ಲರಿಗೂ ಬೆನ್ನೆಲುಬಾಗಿರೋದ್ರಿಂದ ನಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಕ್ತು. ನಮ್ಮೆಲ್ಲರ ಮನೇಲೂ ಖುಷಿ ಇದೆ. ಈಗ ಎಲ್ಲಿವರೆಗೂ ಈ ಸಮುದ್ರ ಜೀವಂತವಾಗಿರುತ್ತೋ ಅಲ್ಲಿವರೆಗೂ ನಿಮ್ ಕುಟುಂಬ ಸಂತೋಷವಾಗಿರುತ್ತಪ್ಪ. ಇರ್ಲಿ ಅಣ್ಣ, ಇರ್ಲಿ ಬಿಡಿ, ಪರವಾಗಿಲ್ಲ. ನೀವೆಲ್ಲ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ನಂಗೆ ನಿಮ್ ಮನೆ ಮಗನಾಗಿರ್ತೀನಿ. ನಿಮ್ಗೆ ಏನೇ ತೊಂದರೆ ಆದ್ರೂ ನಾನು ಇದೀನಿ. ಏನೇ ಸಹಾಯ ಬೇಕಾದ್ರೆ ಕೇಳಿ. ಆಯ್ತಣ್ಣ? ಸರಿ. ಆಯ್ತಣ್ಣ, ನೀವ್ ಕೆಲಸ ನೋಡ್ಕೊಳ್ಳಿ, ನಾನು ಬರ್ತೀನಿ. ಆಯ್ತಣ್ಣ, ಆಯ್ತು. ಎಲ್ರೂ ಸರಿಯಾಗಿ ಕ್ಯಾನ್ವಾಸ್ ಮಾಡ್ಬೇಕು. ಈ ಸಲ ಕೌನ್ಸಿಲರ್ಗೆ ನಮ್ ಕಡೆಯಿಂದ ಒಬ್ಬನ್ ನಿಲ್ಸ್ಬೇಕು ಅಂತ ಅನ್ಕೊಂಡಿದೀನಿ. ಯಾರು ಚೆನ್ನಾಗಿ ಕೆಲಸ ಮಾಡ್ತಾನೋ ಅವನಿಗೆ ಈ ಸಲ ಸೀಟು. ಅರ್ಥ ಆಯ್ತಾ? ನಾನ್ ಯಾರ ಹತ್ರ ಮಾತಾಡಿದ್ರೆ ನಿನಗೇನು? ಒಂದ್ ಹುಡುಗನ್ ಜೊತೆ ಮಾತಾಡಿದ್ರೆ ತಪ್ಪಾ? ಅದ್ ಲವ್ವೇ ಆಗಿರ್ಬೇಕಾ? ನಿನ್ ಸಂಘಕ್ ಬೇರೆ ಕೆಲ್ಸನೇ ಇಲ್ವಾ? ನೀನ್ ತುಂಬಾ ಓವರ್ ಆಗಿ ಮಾತಾಡ್ತಿದ್ಯಾ. ತುಂಬಾ ಥ್ಯಾಂಕ್ಸ್. ನಾನೇ ನನ್ ಲವ್ ಬಗ್ಗೆ ಅಪ್ಪನ ಹತ್ರ ಹೇಗೆ ಹೇಳೋದು ಅಂತ ಫೀಲ್ ಮಾಡ್ಕೊಂಡಿದ್ದೆ. ಅದಕ್ ನೀನೇ ದಾರಿ ಮಾಡ್ಕೊಟ್ಟೆ. ನಿನ್ ಸಂಘ ಮಾಡಿರೋ ಮೊದಲನೇ ಒಳ್ಳೆ ಕೆಲ್ಸ ಇದೇನೆ. ನನ್ ಬಗ್ಗೆ ಏನ್ ಬೇಕಾದ್ರೂ ಮಾತಾಡೋ, ನಮ್ ಸಂಘದ ಬಗ್ಗೆ ಮಾತಾಡ್ಬೇಡ. ನನ್ ಬಗ್ಗೆನೇ ಮಾತಾಡೋಷ್ಟು ಧೈರ್ಯನಾ? ನಾನ್ ನಿಂತರ ಒಬ್ಬ ವ್ಯಕ್ತಿನ ಲವ್ ಮಾಡಿಲ್ಲ, ಒಬ್ಬ ಗಂಡ್ಸನ್ ಲವ್ ಮಾಡಿದೀನಿ. ನಮ್ಮಪ್ಪನ್ ಹೆದರ್ಸೋ ಕೆಲ್ಸನ ಇಟ್ಕೋಬೇಡ. ಈ ಸೀನ್ ನನ್ ಲವರ್ ಹತ್ರ ತೋರ್ಸು. ಅಣ್ಣ, ಎಷ್ಟು ಕೊಬ್ಬಿದ್ರೆ ಮೇಷ್ಟ್ರ ಮಗಳು ನಮ್ಮ ಆಫೀಸ್ ಮುಂದೆ ಬಂದು ನಿಮಗೆ ಬೈತಾಳೆ. ಲೇ, ಫೋನ್ ಕೊಡೋ ಇಲ್ಲಿ. ಅವನೇನ್ ದೊಡ್ಡ ರೌಡಿನ? ನಾನು ಕೊಡೋ ಏಟ್ನ ಯಾವನು ತಡ್ಕೊಳಲ್ಲ. ಹೌದಣ್ಣ, ನಾವ್ ಯಾರು ಅಂತ ಅವನಿಗೆ ತೋರಿಸ್ಬೇಕು. ಹೌದಣ್ಣ, ನಾನ್ ರಾಜದೊರೆ ಮಾತಾಡ್ತಾ ಇರೋದು. ನೀನ್ ಗಂಡ್ಸೆ ಆಗಿದ್ರೆ ನಮ್ ರೈಸ್ ಮಿಲ್ ಬಂದು ವಾಪಸ್ ಹೋಗೋ ನೋಡೋಣ.
ಬಾರೋ. ಹೋಗೋ. ಸಂಧಿಲಿ ಸಂಘ ಕಟ್ಕೊಂಡಿರೋ ನೀನೇ ಇಷ್ಟೊಂದು ಆಡ್ಬೇಕಾದ್ರೆ ಸಮುದ್ರ ಕಿಳಿದು ಚದುರಂಗ ಆಟ ಆಡೋ ಮಗ ನಾನಿನ್ನೆಷ್ಟು ಆಡ್ಬೇಡ, ಹೊಗೆ ಹಾಕ್ಸ್ಬಿಡ್ತೀನಿ ಮಗನೇ.